व्यासाय भुवनाथाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಕುಂತಿ ಮಾದ್ರಿಗೆ ಉಪದೇಶವನ್ನು ಮಾಡಿದೆ, ಮಂತ್ರೋಪದೇಶವನ್ನ. ಆದ್ರೆ ಅದು ತ್ವದರ್ಥೇತು ಸಕೃತ್ ಫಲಾಯ ಅಂತ, ಅದು ನಿನಗೆ ಒಂದು ಸಲ ಮಾತ್ರ ಫಲವನ್ನು ಕೊಡುತ್ತೆ ಎಂಬುದಾಗಿ ಹೇಳ್ತಾರೆ. ಅರ್ಥಾತ್ ಒಂದೇ ಮಗುವನ್ನು ಕೊಡುತ್ತೆ ಎನ್ನುವಂತ. ಆವಾಗ ಮಾದ್ರಿ ಆಲೋಚನೆ ಮಾಡ್ತಾಳೆ, ನನಗೆ ಕನಿಷ್ಠ ಇಬ್ಬರು ಮಕ್ಕಳಾದರೂ ಬೇಕು ಅಂತ ಆಲೋಚನೆ ಮಾಡಿ, ಯಾವಾಗಲೂ ಜೊತೆಗೆ ಇರುವಂತಹ, ಹೆಸರೂ ಒಂದೇ ಆಗಿರುವಂತಹ, ಹೆಂಡತಿಯೂ ಒಂದೇ ಆಗಿರುವಂತಹ ದೇವತೆಗಳು ಅಂತ ಹೇಳಿದ್ರೆ ಅದು ಅಶ್ವಿನಿ ದೇವತೆಗಳು. ಅಂತಹ ಅಶ್ವಿನಿ ದೇವತೆಗಳನ್ನ ತಾನು ಮಂತ್ರವನ್ನು ಹೇಳಿ ಮೂಲಕ ಕರೀತಾಳೆ. ಕರೆದಾಗ ಅವರಿಬ್ಬರು ಕೂಡ ಅವಳಿ ಜವಳಿ ಮಕ್ಕಳಾಗಿ ನಕುಲ ಸಹದೇವರಾಗಿ ಹುಡ್ತಾರೆ ಎಂಬುದಾಗಿ ಇಷ್ಟು ಅಂಶವನ್ನು ನಾವು ನಿನ್ನೆ ಪಾಠದಲ್ಲಿ ನೋಡಿದ್ವಿ. ಇಂದಿನಿಂದ 129ನೇ ಶ್ಲೋಕ ಪ್ರಾರಂಭ. ಯುಧಿಷ್ಠಿರಾದ್ದೇಶು ಚತುರ್ಷು ವಾಯು ಸಮಾವಿಷ್ಟಃ ಫಲ್ಗುನೆ ಅತೋ ವಿಶೇಷಾತ್. ಯುಧಿಷ್ಠಿರೇ ಸೌಮ್ಯ ರೂಪೇಣ ವಿಷ್ಟಃ ವೀರೇಣ ರೂಪೇಣ ಧನಂಜಯೇಸೌ. ಪದಚ್ಛೇದ. ಯುಧಿಷ್ಠಿರಾದ್ದೇಶು ಚತುರ್ಷು ವಾಯು ಸಮಾವಿಷ್ಟಃ ಫಲ್ಗುನೆ ಅತಃ ವಿಶೇಷಾತ್. ಯುಧಿಷ್ಠಿರೇ ಸೌಮ್ಯ ರೂಪೇಣ ವಿಷ್ಟಃ ವೀರೇಣ ರೂಪೇಣ ಧನಂಜಯೇ ಅಸೌ. ಪಂಚಪಾಂಡವರು, ಅದರಲ್ಲಿ ಭೀಮಸೇನ ಸಾಕ್ಷಾತ್ ವಾಯುದೇವರು. ಆಚಾರ್ಯ ಹೇಳ್ತಾ ಇದ್ದಾರೆ, ಕೇವಲ ಇಲ್ಲಿ ಭೀಮಸೇನ ದೇವರಂತೂ ಸಾಕ್ಷಾತ್ ವಾಯುದೇವರಾಗಿದ್ದರು. ಅಷ್ಟು ಮಾತ್ರ ಅಲ್ಲ, ಉಳಿದ 4 ಜನರಲ್ಲಿ ಯುಧಿಷ್ಠಿರ, ಅರ್ಜುನ, ನಕುಲ ಸಹದೇವರಲ್ಲಿಯೂ ಕೂಡ ವಾಯುದೇವರ ವಿಶೇಷವಾದಂತಹ ಆವೇಶ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಯುಧಿಷ್ಠಿರಾದ್ದೇಶು ಚತುರ್ಷು, ಯುಧಿಷ್ಠಿರನೇ ಮೊದಲಾದಂತಹ 4 ಜನರಲ್ಲಿಯೂ ಕೂಡ ವಾಯು ಸಮಾವಿಷ್ಟ, ವಾಯುದೇವರ ವಿಶೇಷ ಸನ್ನಿಧಾನ, ಆವೇಶ ಅನ್ನೋದಿತ್ತು. ಅದರಲ್ಲೂ ಕೂಡ ಫಲ್ಗುನೆ ವಿಶೇಷಾತ್, ಯುಧಿಷ್ಠಿರ, ನಕುಲ, ಸಹದೇವರಿಗೆ ಕಂಪೇರ್ ಮಾಡಿದರೆ ಅರ್ಜುನನಲ್ಲಿ ವಿಶೇಷವಾದಂತಹ ಆವೇಶ ಇತ್ತು ಅಂತ. ಹೇಗಿತ್ತು ಅಂತ ತಿಳಿಸ್ತಾ ಇದ್ದಾರೆ. ಯುಧಿಷ್ಠಿರೇ ಸೌಮ್ಯ ರೂಪೇಣ ವಿಷ್ಟಃ, ವಿಷ್ಟಃ ಅಂದ್ರೆ ಆವಿಷ್ಟನಾಗಿದ್ದ ಅಂತ. ಯುಧಿಷ್ಠಿರನಲ್ಲಿ ವಾಯುದೇವರು ಸೌಮ್ಯ ರೂಪದಿಂದಾಗಿ ಆವಿಷ್ಟರಾಗಿದ್ದರು. ಹಾಗಾಗಿ ಯುಧಿಷ್ಠಿರ ಸೌಮ್ಯ ಸ್ವಭಾವದ ವ್ಯಕ್ತಿ. ವೀರೇಣ ರೂಪೇಣ ಧನಂಜಯಸೋ, ವೀರ ರೂಪದಿಂದಾಗಿ ಧನಂಜಯನಲ್ಲಿ, ಅರ್ಜುನಲ್ಲಿ ಆವಿಷ್ಟರಾಗಿದ್ದರು. ಹೀಗೆ ವಾಯುದೇವರು ಸಾಕ್ಷಾತ್ತಾವು ಭೀಮಸೇನಾಗಿ ಅವತಾರ ಮಾಡಿದ್ದಾರೆ. ಅದರ ಜೊತೆಗೆ ಉಳಿದ 4 ಜನರಲ್ಲೂ ಕೂಡ ತಮ್ಮ ಆವೇಶವನ್ನ ಇಟ್ಟಿದ್ದರು, ಸನ್ನಿಧಾನವನ್ನು ಇಟ್ಟಿದ್ದರು. ಅದರಲ್ಲಿ ಸೌಮ್ಯ ರೂಪವನ್ನ ಯುಧಿಷ್ಠಿರನಲ್ಲಿ ಇಟ್ಟಿದ್ದರು, ವೀರ ರೂಪವನ್ನ ಅರ್ಜುನನಲ್ಲಿ ಇಟ್ಟಿದ್ದರು ಅಂತ. ಮುಂದೆ ಶೃಂಗಾರ ರೂಪಂ ಕೇವಲಂ ದರ್ಶಯಾನೋ ವಿವೇಶ ವಾಯು ಯಮಜೌ ಪ್ರಧಾನಃ.
ಶೃಂಗಾರ ಕೈವಲ್ಯಂ ಅಭೀಪ್ಸಮಾನಃ ಪಾಂಡುರ್ಹಿ ಪುತ್ರಂ ಚಕಮೇ ಚತುರ್ಥಂ. ಪದಚ್ಛೇದ ಶೃಂಗಾರ ರೂಪಂ ಕೇವಲಂ ದರ್ಶಯಾನಃ ವಿವೇಶ ವಾಯು ಯಮಜೌ ಪ್ರಧಾನಃ ಶೃಂಗಾರ ಕೈವಲ್ಯಂ ಅಭೀಪ್ಸಮಾನಃ ಪಾಂಡು ಹಿ ಪುತ್ರಂ ಚಕಮೆ ಚತುರ್ಥಂ. ಅರ್ಜುನನಲ್ಲಿ ವೀರರೂಪದಿಂದಾಗಿ, ಧರ್ಮರಾಜನಲ್ಲಿ ಅರ್ಥಾತ್ ಯುಧಿಷ್ಠಿರನಲ್ಲಿ ಸೌಮ್ಯ ರೂಪದಿಂದಾಗಿ ಆಯಿತು. ಇನ್ನು ನಕುಲ ಸಹದೇವರಲ್ಲಿ ಕೇವಲ ಶೃಂಗಾರ ರೂಪ, ಕೇವಲ ಶೃಂಗಾರ ರೂಪವನ್ನ, ಸೌಂದರ್ಯವನ್ನ ಮಾತ್ರ ತಾನು ಅಭಿವ್ಯಕ್ತ ಮಾಡ್ತಾ ಯಮಜೌ ವಾಯು ವಿವೇಶ. ಯಮಜೌ ಅಂದ್ರೆ ಅವಳಿ ಜವಳಿ ಮಕ್ಕಳಾದಂತಹ ನಕುಲ ಸಹದೇವರಲ್ಲಿ ವಾಯುದೇವರು ಪ್ರವೇಶ ಮಾಡಿದರು. ಹೀಗೆ ಧರ್ಮರಾಜನಲ್ಲಿ ಸೌಮ್ಯ ರೂಪ, ಅರ್ಜುನನಲ್ಲಿ ವೀರ ರೂಪ, ನಕುಲ ಸಹದೇವರಲ್ಲಿ ಶೃಂಗಾರ ರೂಪ, ಸೌಂದರ್ಯ ರೂಪ, ಅದನ್ನು ವ್ಯಕ್ತಪಡಿಸ್ತಾ ಅವರಿಬ್ಬರಲ್ಲಿ ವಾಯುದೇವರು ಆವೇಶವನ್ನು ಮಾಡಿದರು. ಯಾಕೆ ಆ ರೀತಿ ಆಯ್ತು ಅಂತ ಹೇಳಿದ್ರೆ, ಶೃಂಗಾರ ಕೈವಲ್ಯಂ ಅಭೀಪ್ಸಮಾನಃ ಪಾಂಡು ಮಹಾರಾಜ ಅವನಿಗೆ 3 ಜನ ಮಕ್ಕಳಾಗಿತ್ತು. ಹಾಗಿದ್ದರೂ ಕೂಡ 4ನೇ ಮಗು ಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದ ಕುಂತಿಯ ಮುಂದೆ. ಯಾತಕ್ಕೋಸ್ಕರ? ಶೃಂಗಾರ ಕೈವಲ್ಯ, ನನಗೊಬ್ಬ ಸುಂದರನಾದಂತಹ ಮಗು ಬೇಕು ಅಂತ ಅಪೇಕ್ಷೆ ಪಟ್ಟು ಅವನು ಕುಂತಿಯ ಹತ್ತಿರ 4ನೇ ಮಗು ಬೇಕು ಅಂತ ಕೇಳಿದ್ದ. ಹಾಗಾಗಿ ವಾಯುದೇವರು ಆ ನಕುಲ ಸಹದೇವರಲ್ಲಿ ಕೇವಲ ತಮ್ಮ ಶೃಂಗಾರ ರೂಪವನ್ನು ಅಭಿವ್ಯಕ್ತಪಡಿಸ್ತಾ ಅವರಲ್ಲಿ ಆವಿಷ್ಟರಾಗಿದ್ದರು ಅಂತ. ಹಾಗಾಗಿ ಅವರಿಬ್ಬರು ಕೂಡ ಅತ್ಯಂತ ಸುಂದರ ವ್ಯಕ್ತಿಗಳಾಗಿದ್ದರು. ಹಾಗಾಗಿ ನಕುಲ ಸಹದೇವರು ಸುಂದರರಾಗಿದ್ರು ಅಂದ ತಕ್ಷಣ ಅದು ಅವರ ಸಹಜವಾದಂತಹ ಸೌಂದರ್ಯ ಅಲ್ಲ. ಒಳಗಡೆ ತ್ರಿಭುವನ ಸುಂದರರಾದಂತಹ ವಾಯುದೇವರ ವಿಶೇಷವಾದಂತಹ ಸೌಂದರ್ಯ ರೂಪದ ಆವೇಶ ಇತ್ತು. ಹಾಗಾಗಿ ಅವರಿಬ್ಬರು ಕೂಡ ಜಗತ್ತಿನ ಕಣ್ಣಿಗೆ ಸುಂದರವಾಗಿ ಕಾಣಿಸ್ತಾ ಇದ್ದರು ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಮುಂದೆ ಶೃಂಗಾರ ರೂಪ ನಕುಲೆ ವಿಶೇಷಾತ್ ಸುನೀತಿ ರೂಪ ಸಹದೇವಂ ವಿವೇಶ. ಗುಣೈಃ ಸಮಸ್ತೈಃ ಸ್ವಯಮೇವ ವಾಯುಃ ಬಭೂವ ಭೀಮಃ ಜಗದಂತರಾತ್ಮ. ಪದಚ್ಛೇದ ಶೃಂಗಾರ ರೂಪ ನಕುಲೆ ವಿಶೇಷಾತ್ ಸುನೀತಿ ರೂಪ ಸಹದೇವಂ ವಿವೇಶ ಗುಣೈಃ ಸಮಸ್ತೈಃ ಸ್ವಯಂ ಏವ ವಾಯುಃ ಬಭೂವ ಭೀಮಃ ಜಗದಂತರಾತ್ಮ. ನಕುಲ ಸಹದೇವರಲ್ಲಿ ಶೃಂಗಾರ ರೂಪದಿಂದಾಗಿ ಭೀಮಸೇನ ದೇವರು ಪ್ರವೇಶ ಮಾಡಿದ್ದರು, ವಾಯುದೇವರು ಪ್ರವೇಶ ಮಾಡಿದ್ರು ಅಂತ ಕೇಳಿದ್ವಿ. ಅದರಲ್ಲೂ ಕೂಡ ನಕುಲೆ ವಿಶೇಷಾತ್, ಇವರಿಬ್ಬರಿಗೆ ಕಂಪೇರ್ ಮಾಡಿದರೆ ಸಹದೇವ ಮತ್ತು ನಕುಲರಲ್ಲಿ ನಕುಲೆ ವಿಶೇಷಾತ್ ಶೃಂಗಾರ ರೂಪ, ಹೆಚ್ಚು ಸೌಂದರ್ಯವನ್ನ ನಕುಲನಲ್ಲಿ ಅಭಿವ್ಯಕ್ತ ಮಾಡಿದ್ದರು. ಹಾಗಾಗಿ ನಕುಲ ಸಹದೇವರಲ್ಲಿ ತುಂಬಾ ಸುಂದರ ಯಾರು ಅಂತೇಳಿ ನಕುಲೆ ವಿಶೇಷಾತ್ ಶೃಂಗಾರ ರೂಪ. ಸಹದೇವನಲ್ಲಿ
ಸುನೀತಿ ರೂಪ ಸಹದೇವಂ ವಿವೇಶ, ಅವನಲ್ಲಿ ಒಳ್ಳೆ ನೀತಿವಂತನಾಗಿ, ಸಹದೇವ ಅಂತ ಹೇಳಿ ಒಳ್ಳೆ ಅವನು ನೀತಿಶಾಸ್ತ್ರಜ್ಞನಾಗಿದ್ದ. ಅದಕ್ಕೆ ಕಾರಣ ಒಳಗಡೆ ವಾಯುದೇವರು ನೀತಿಯನ್ನು ಕೊಡುವಂತಹ ರೂಪದಿಂದಾಗಿ ಅಭಿವ್ಯಕ್ತರಾಗಿದ್ದರು. ಹಾಗಾಗಿ ಸುನೀತಿ ರೂಪ ಸಹದೇವಂ ವಿವೇಶ, ನಕುಲ ಸುಂದರನಾಗಿದ್ದ, ಸಹದೇವ ಸುಂದರ ಅಂದ್ರೆ ನಕುಲನಿಗಿಂತ ಕಡಿಮೆ, ಜೊತೆಗೆ ಒಳ್ಳೆ ನೀತಿವಂತನಾಗಿದ್ದ. ಇಷ್ಟ ಆಯಿತು. ಧರ್ಮರಾಜನಲ್ಲಿ ವಾಯುದೇವರ ಆವೇಶ, ಅರ್ಜುನನಲ್ಲಿ, ನಕುಲನಲ್ಲಿ, ಸಹದೇವರಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ವಾಯುದೇವರ ಆವೇಶ ಇತ್ತು. ಆದರೆ ಸಾಕ್ಷಾತ್ ವಾಯುದೇವರು ಸಮಸ್ತೈಹಿ ಗುಣೈಹಿ, ಎಲ್ಲ ಗುಣಗಳಿಂದಾಗಿ ಕೂಡಿಕೊಂಡು ಭೀಮಃ ಬಭೂವ, ಇಡೀ ಜಗತ್ತಿಗೇನೆ ಮುಖ್ಯ ಪ್ರೇರಕ ಶಕ್ತಿಯಾದಂತಹ ವಾಯುದೇವರು ಎಲ್ಲ ಗುಣಗಳಿಂದಲೂ ಕೂಡಿಕೊಂಡು ತಾವು ಸ್ವಯಂ ಭೀಮಸೇನನಾಗಿ ಇಲ್ಲಿ ಅವತಾರವನ್ನು ಮಾಡಿದ್ದಾರೆ. ಹೀಗೆ 4 ಜನರಲ್ಲೂ ವಾಯುದೇವರ ವಿಶೇಷವಾದಂತಹ ಆವೇಶ ಇದೆ. ಭೀಮಸೇನಂತೂ ಸಾಕ್ಷಾತ್ ವಾಯುದೇವರೇ ಆಗಿದ್ದಾರೆ ಎಂಬುದಾಗಿ ಪಂಚಪಾಂಡವರು ವಿಶೇಷ ವಾಯುದೇವರ ಆವೇಶದಿಂದಾಗಿ ಕೂಡಿದ್ದರು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದೆ ಸುಪಲ್ಲವಾಕಾರ ನುರ್ಹಿ ಕೋಮಲಃ ಪ್ರಾಯೋ ಜನೈಃ ಪ್ರೋಚ್ಯತೆ ರೂಪಶಾಲಿ. ತತಃ ಸುಜಾತೌ ವರವಜ್ರಕಾಯೌ ಭೀಮಾರ್ಜುನಾವಪ್ಪಿರತೆ ಪಾಂಡುರೈಚ್ಛತ್. ಪದಚ್ಛೇದ. ಸುಪಲ್ಲವಾಕಾರ ತನುಃ ಹಿ ಕೋಮಲಃ ಪ್ರಾಯಃ ಜನೈಃ ಪ್ರೋಚ್ಯತೆ ರೂಪಶಾಲಿ. ತತಃ ಸುಜಾತೌ ವರವಜ್ರಕಾಯೌ ಭೀಮಾರ್ಜುನೌ ಅಪಿ ಋತೆ ಪಾಂಡು ಐಚ್ಛತ್. ಸಹಜವಾಗಿ ನಮಗೆ ಪ್ರಶ್ನೆ ಬರೋದು, ಭೀಮಸೇನ ದೇವರೇ ಸಾಕ್ಷಾತ್ ವಾಯುದೇವರಾಗಿದ್ದಾರೆ, ಅವರ ಸನ್ನಿಧಾನ ಇರೋದ್ರಿಂದಾಗಿ ನಕುಲ ಅಷ್ಟು ಸುಂದರನಾಗಿರ್ಬೇಕಾದ್ರೆ ಭೀಮಸೇನ ದೇವರಿಗೆ ಅಷ್ಟು ಸೌಂದರ್ಯ ಇರ್ಲಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಸುಪಲ್ಲವಾಕಾರ ತನುರ್ಹಿ ಕೋಮಲಃ ಪ್ರಾಯೋಜನಃ. ಜಗತ್ತಿನ ಸಾಮಾನ್ಯ ಜನರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒಬ್ಬ ಸುಂದರನಾದಂತಹ ಪುರುಷ ಅಂತ ಹೇಳಿದ್ರೆ ಅವನ ದೇಹ ಸೌಂದರ್ಯವೂ ಇರಬೇಕು, ಜೊತೆಗೆ ಕೋಮಲವಾಗಿರ್ಬೇಕು ಅಂತ ಜನರು ಇಚ್ಛೆ ಪಡ್ತಾರೆ. ಸುಪಲ್ಲವಾಕಾರ ತನುಹು, ಪಲ್ಲವ ಅಂತ ಹೇಳಿದ್ರೆ ಚಿಗುರು, ಸುಪಲ್ಲವ ಅಂದ್ರೆ ಎಳೆ ಚಿಗುರು. ದೇಹ ಎಳೆ ಚಿಗುರಿನಂತೆ ಅತ್ಯಂತ ಕೋಮಲವಾಗಿರಬೇಕು ಎಂಬುದಾಗಿ ಸಾಮಾನ್ಯವಾಗಿ ಜನರು ಅಪೇಕ್ಷೆ ಪಡ್ತಾರೆ. ಅವನನ್ನೇ ರೂಪಶಾಲಿ ಪ್ರೋಚ್ಯತೆ, ಅವನನ್ನೇ ಅತ್ಯಂತ ಸುಂದರನಾದಂತಹ ವ್ಯಕ್ತಿ ಅಂತ ಜನರು ಕರೀತಾರೆ. ಹಾಗಾಗಿ ಇವರೇನಾಗಿದ್ದಾರೆ, ಭೀಮ ಮತ್ತು ಅರ್ಜುನರಿಬ್ಬರು ಕೂಡ ವರವಜ್ರಕಾಯೋ ಸುಜಾತು, ಬರೀ ವಜ್ರಕಾಯ ಅಲ್ಲ, ವರವಜ್ರಕಾಯ, ಉತ್ತಮವಾದಂತಹ ವಜ್ರಕಾಯ, ಗಟ್ಟಿಯಾದಂತಹ ಶರೀರ ಇತ್ತು. ಹಾಗಾಗಿ ಪಾಂಡು ಏನ್ ಮಾಡಿದ, ಇವರಿಬ್ಬರನ್ನು ಬಿಟ್ಟು ಸುಂದರವಾದಂತಹ ಕೋಮಲ ಶರೀರದ ಮಕ್ಕಳು ಬೇಕು ಅಂತ ಪಾಂಡು ಬಯಸಿದ್ದ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಭೀಮಸೇನಲ್ಲಿ ಅರ್ಜುನಲ್ಲಿ ಸೌಂದರ್ಯ ಇಲ್ಲ ಅಂತ ಸರ್ವತಾ ಅರ್ಥ ಅಲ್ಲ. ವಾಸ್ತವಿಕವಾಗಿ ಭೀಮಾರ್ಜುನರು ನಕುಲನಿಗಿಂತಲೂ ಕೂಡ ಸುಂದರರಾಗಿದ್ದರು, ಆದರೆ ವಜ್ರಕಾಯ, ಗಟ್ಟಿಯಾದಂತಹ ಶರೀರ. ಜನರ ದೃಷ್ಟಿಕೋನ, ನಾನು ನಿನ್ನೆ ಹೇಳಿದಂತೆ ಮಹಾಭಾರತ ಅದು ಅನೇಕ ಜನರ ದೃಷ್ಟಿಕೋನ. ಕುಂತಿಯ ದರ್ಶನ ಈ ರೀತಿಯಾಗಿತ್ತು. ಕುಂತಿ ಈ ರೀತಿಯಾಗಿ ನೋಡ್ತಾ ಇದ್ಲು, ಪಾಂಡು
ಜನರನ್ನು ಈ ರೀತಿಯಾಗಿ ನೋಡ್ತಾ ಇದ್ದು. ಹೀಗೆ ಒಬ್ಬೊಬ್ಬರ ದೃಷ್ಟಿಕೋನ, ಆಂಗಲ್ ಒಂದೊಂದು ಬೇರೆ ಬೇರೆ ರೀತಿ ಇರುತ್ತೆ. ಹಾಗಾಗಿ ಇಲ್ಲಿ ಜನರ ದೃಷ್ಟಿಕೋನ ಹೇಗಿತ್ತು ಸಾಮಾನ್ಯವಾಗಿ, ಇವತ್ತು ನಮ್ಮ ದೃಷ್ಟಿಕೋನವಾದರೂ ಆಯ್ತು, ಆಗಿನ ಕಾಲದ ಜನರ ದೃಷ್ಟಿಕೋನವಾದರೂ ಆಯ್ತು, ಸಾಮಾನ್ಯವಾಗಿ ಸುಂದರ ವ್ಯಕ್ತಿ ಅಂತ ಹೇಳಿ ಏನ್ ಮಾಡ್ತೇವೆ ನಾವು, ನೋಡ್ಲಿಕ್ಕೆ ಚೆನ್ನಾಗೂ ಇರಬೇಕು, ಜೊತೆಗೆ ಬಾಡಿ ತುಂಬಾ ಗಟ್ಟಿಯಾಗಿರಬಾರ್ದು, ಸೊಳ್ಳೆ ಕೋಮಲವಾಗಿರಬೇಕು. ಆ ರೀತಿಯಾಗಿದೆ ಅವನು ಒಳ್ಳೆ ಸುಂದರ ವ್ಯಕ್ತಿ ಅಂತ ನೋಡ್ತೇವೆ. ಬಾಡಿ ಬಿಲ್ಡರ್ ಅಲ್ಲಿ ಎಷ್ಟೇ ಸೌಂದರ್ಯ ಇದ್ದರೂ ಕೂಡ ಆ ದೇಹ ತುಂಬಾ ಕಠಿಣವಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಹಾಗಾಗಿ ಅವನನ್ನ ಜನರು ಸುಂದರ ಅಂತ ಭಾವಿಸೋದಿಲ್ಲ. ಹಾಗಾಗಿ ಇಲ್ಲಿ ಏನಾಗಿತ್ತು, ಭೀಮಾರ್ಜುನರಲ್ಲಿ ಸೌಂದರ್ಯ ಇತ್ತು, ಜೊತೆಗೆ ವಜ್ರಕಾಯ ಇತ್ತು. ಹಾಗಾಗಿ ಪಾಂಡು ಏನ್ ಮಾಡಿದ, ಆ ಕೋಮಲ ಶರೀರದ, ಮೆತ್ತಗಿನ ಶರೀರದ ಮಕ್ಕಳು ಬೇಕು ಅಂತ ಬಯಸಿದ್ದ. ಅದಕ್ಕೋಸ್ಕರ ಆ ಕೋಮಲ ಶರೀರದ ನಕುಲ ಸಹದೇವರು ಮುಂದೆ ಹುಟ್ಟುತ್ತಾರೆ. ಮುಂದೆ ಅಪ್ರಾಕೃತಾನಾಂತು ಮನೋಹರಂ ಯತ್ ರೂಪಂ ದ್ವಾತ್ರಿಂಶತ್ ಲಕ್ಷಣೋಪೇತಮಗ್ರ್ಯಂ ತನ್ಮಾರುತೋ ನಕುಲೆ ಕೋಮಲಾಭಃ ಏವಂ ವಾಯುಃ ಪಂಚರೂಪೋತ್ರ ಚಾಸೀತ್. ತದಚ್ಛೇದ ಅಪ್ರಾಕೃತಾನಾಂ ತು ಮನೋಹರಂ ಯತ್ ರೂಪಂ ದ್ವಾತ್ರಿಂಶಲ್ಲಕ್ಷಣೋಪೇತಂ ಅಗ್ರ್ಯಂ ತತ್ ಮಾರುತಃ ನಕುಲೆ ಕೋಮಲಾಭಃ ಏವಂ ವಾಯುಃ ಪಂಚರೂಪಃ ಅತ್ರ ಚ ಆಸೀತ್. ಹೀಗೆ ಸಾಮಾನ್ಯ ಜಗತ್ತಿನ ಜನರಿಗೆ ಗಟ್ಟಿಯಾಗಿರುವಂತ ಶರೀರ ಸುಂದರವಾಗಿರೋದಿಲ್ಲ ಹಾಗೆ ಅಂತ ಭೀಮಸೇನ ದೇವರ ದೇಹದ ಬಗ್ಗೆ ಭಾವನೆ ಇತ್ತು. ಆದರೆ ಇದು ಯಾರ ದೃಷ್ಟಿ, ಸಾಮಾನ್ಯ ಜನರ ದೃಷ್ಟಿ. ಆದರೆ ಯಾರಿಗೆ ಅಪ್ರಾಕೃತ ಅಂದ್ರೆ ಒಳ್ಳೆ ಸೂಕ್ಷ್ಮ ದೃಷ್ಟಿ ಇತ್ತು, ಶಾಸ್ತ್ರಗಳ ಪರಿಚಯದ ಹಿನ್ನೆಲೆಯಲ್ಲಿ ಸೌಂದರ್ಯ ಶಾಸ್ತ್ರ ಅಂತ ಒಂದು ಶಾಸ್ತ್ರ ಇದೆ, ಆ ಸೌಂದರ್ಯ ಶಾಸ್ತ್ರದ ಅಧ್ಯಯನ, 32 ಲಕ್ಷಣಗಳ ಒಂದು ಜ್ಞಾನ, ಹೀಗೆ ಯಾರಿಗೆ ಸೂಕ್ಷ್ಮ ದೃಷ್ಟಿ ಅನ್ನೋದಿತ್ತು ಅಂತಹ ಜನರು, ಅವರಿಗೆ ಭೀಮಸೇನ ದೇವರು ಹೇಗೆ ಕಾಣ್ತಾ ಇದ್ರು, ಮನೋಹರಂ ದ್ವಾತ್ರಿಂಶಲ್ ಲಕ್ಷಣೋಪೇತಂ ಅಗ್ರ್ಯಂ. ಅಂತಹ ಜನರಿಗೆ, ಸೂಕ್ಷ್ಮ ದೃಷ್ಟಿ ಉಳ್ಳಂತಹ ಜನರ ದೃಷ್ಟಿಗೆ ಭೀಮಸೇನ ದೇವರು ದ್ವಾತ್ರಿಂಶಲ್ ಲಕ್ಷಣ, 32 ಲಕ್ಷಣಗಳಿಂದಾಗಿ ಕೂಡಿದಂತಹ ಸುಂದರವಾದಂತಹ ಮನೋಹರ, ನಯನ ಮನೋಹರವಾದಂತಹ ಅಗ್ರ್ಯ, ಶ್ರೇಷ್ಠವಾದಂತಹ ದೇಹವೇನೆ ಅವರಿಗೆ ಕಾಣಿಸ್ತಾ ಇತ್ತು. ಹಾಗಾಗಿ ಸಾಮಾನ್ಯ ಜನರ ದೃಷ್ಟಿಗೆ ಆ ರೀತಿಯಾಗಿ ಭೀಮಸೇನ ದೇವರ ಶರೀರ ವಜ್ರದೇಹ ಅಂತ ಕಾಣಿಸ್ತಾ ಇತ್ತು. ಆದರೆ ಸೂಕ್ಷ್ಮ ದೃಷ್ಟಿ ಇರುವಂತಹ ಜನರಿಗೆ ಅತ್ಯಂತ ನಯನ ಮನೋಹರವಾದಂತಹ 32 ಲಕ್ಷಣಗಳಿಂದಾಗಿ ಕೂಡಿದಂತಹ ಶ್ರೇಷ್ಠವಾದಂತಹ ಸುಂದರವಾದಂತಹ ರೂಪವೇನೆ ಜ್ಞಾನಿಗಳಿಗೆ ಕಾಣಿಸ್ತಾ ಇತ್ತು. ಹಾಗಾಗಿ ಏನಾಯ್ತು, ತನ್ಮಾರುತಃ ನಕುಲೆ ಕೋಮಲಾಭಃ, ಅಂದ್ರೆ ಜಗತ್ತಿನ ದೃಷ್ಟಿಗೆ ಆ ರೀತಿ ಕಾಣಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ವಾಯುದೇವರು ಏನ್ ಮಾಡಿದ್ರು, ನಕುಲನಲ್ಲಿ ಕೋಮಲಾಭ, ಸುಂದರವಾದಂತಹ ಕಾಂತಿಯನ್ನು ಕೊಡುವಂತಹ ರೂಪದಿಂದಾಗಿ ನಿಂತುಕೊಂಡ್ರು. ಹಾಗಾಗಿ ನಕುಲ ಜಗತ್ತಿನ ದೃಷ್ಟಿಗೆ ಸುಂದರ ಅಂತ ಕಾಣಿಸಿಕೊಂಡ. ಆದರೆ ಶುದ್ಧವಾದಂತಹ ಜ್ಞಾನಿಗಳಿಗೆ, ಸೂಕ್ಷ್ಮ ದೃಷ್ಟಿ ಇರುವಂತಹ ಜನರಿಗೆ ವಾಯುದೇವರೇನೆ ಸುಂದರವಾಗಿ ಕಾಣಿಸಿದರು. ಏವಂ ವಾಯು ಪಂಚರೂಪೋತ್ರ ಚಾಸೀತ್. ಈ ರೀತಿಯಾಗಿ ವಾಯುದೇವರು ಪಂಚರೂಪಿಯಾಗಿ, ಅರ್ಥಾತ್ ಧರ್ಮರಾಜನಲ್ಲಿ, ಅರ್ಜುನನಲ್ಲಿ, ನಕುಲನಲ್ಲಿ, ಸಹದೇವನಲ್ಲಿ, ಇನ್ನು ಸ್ವಯಂ ತಾವು ಭೀಮಸೇನನಾಗಿ ಪಂಚರೂಪಿಯಾಗಿ ಆ ಒಂದು ಸಂದರ್ಭದಲ್ಲಿ ಆಸೀತ್, ಇದ್ದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ 4 ಜನರಲ್ಲೂ ಕೂಡ ಮುಖ್ಯ ಪ್ರಾಣದೇವರ ವಿಶೇಷವಾದಂತಹ ಆವೇಶ ಇತ್ತು.
ಮುಂದೆ ಅತೀತೇಂದ್ರಾಹ ಏವ ತೇ ವಿಷ್ಣುಷಷ್ಠಾಃ ಪೂರ್ವೇಂದ್ರೋಸೌ ಯಜ್ಞನಾಮ ರಮೇಶಃ. ಸ ವೈ ಕೃಷ್ಣಃ ವಾಯುಃ ಅಥ ದ್ವಿತೀಯಃ ಸ ಭೀಮಸೇನೋ ಧರ್ಮ ಆಸೀತ್ ತೃತೀಯಃ. ಯುಧಿಷ್ಠಿರೋಸೌ ಅಥ ನಾಸತ್ಯದಸ್ರೌ ಕ್ರಮಾತ್ ತಾವೇತೌ ಮಾದ್ರವತಿ ಸುತೌ ಚ. ಪುರಂದರಶ್ರೇಷ್ಠಃ ಉತಾತ್ರ ಸಪ್ತಮಃ ಸ ಏವೈಕಃ ಫಲ್ಗುಣಃ ಹೇತ ಇಂದ್ರಾಃ. ಪದಚ್ಛೇದ ಅತೀತೆ ಇಂದ್ರಾಃ ಏವ ಅತೀತೇಂದ್ರಃ ಒಟ್ಟಿಗೆ ಪದ ಅದು. ಅತೀತೇಂದ್ರಾಃ ಏವ ತೇ ವಿಷ್ಣುಷಷ್ಠಾಃ ಪೂರ್ವೇಂದ್ರಃ ಅಸೌ ಯಜ್ಞನಾಮ ರಮೇಶಃ. ಸಹ ವೈ ಕೃಷ್ಣಃ ವಾಯುಃ ಅಥ ದ್ವಿತೀಯಃ. ಸಹ ಭೀಮಸೇನಃ ಧರ್ಮಃ ಆಸೀತ್ ತೃತೀಯಃ. ಯುಧಿಷ್ಠಿರಃ ಅಸೌ ಅಥ ನಾಸತ್ಯದಸ್ರೌ ಕ್ರಮಾತ್ ತೌ ಏತೌ ಭಾದ್ರವತೀ ಸುತೌ ಚ. ಪುರಂದರಃ ಷಷ್ಠಃ ಉತ ಅತ್ರ ಸಪ್ತಮಃ. ಸಹ ಏವ ಏಕಃ ಫಲ್ಗುಣಃ ಹಿ ಏತೆ ಇಂದ್ರಾಃ. ಒಂದು ವಿಶಿಷ್ಟವಾದಂತ ವಿಚಾರವನ್ನು ಆಚಾರ್ಯ ತಿಳಿಸಿದರು ನಮಗೆ. ಅವರೆಲ್ಲರಲ್ಲೂ ಕೂಡ ವಾಯುದೇವರ ವಿಶೇಷ ಆವೇಶ ಇತ್ತು ಅಂತ. ಈಗ ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಪಾಂಡವರು ಮತ್ತು ಪರಮಾತ್ಮ ಕೃಷ್ಣ ಎಲ್ಲರೂ ಕೂಡ ಹಿಂದೆ ಇಂದ್ರರಾಗಿದ್ದರು ಅಂತ ತಿಳಿಸ್ತಾ ಇದ್ದಾರೆ. ನಾನು ಹಿಂದೆ ಒಂದ್ಸಲ ಹೇಳಿದಂತೆ ಇಂದ್ರ ಅದು ಒಂದು ಪದವಿ. ಒಂದೊಂದು ಮನ್ವಂತರದಲ್ಲಿ ಎಲ್ಲ ಒಬ್ಬೊಬ್ಬರು ಬರ್ತಾ ಇರ್ತಾರೆ. ಹಾಗೆ ಅತೀತೇಂದ್ರಾಹ ಏವತೆ ವಿಷ್ಣು ಷಷ್ಠಾಹ, ಕೃಷ್ಣನನ್ನ ಸೇರಿಸಿಕೊಂಡು ಈ 6 ಜನ, ಪಂಚ ಪಾಂಡವರು 5 ಜನ, ಕೃಷ್ಣ ಒಬ್ಬ 6, ಈ 6 ಜನರು ಕೂಡ ಏನಾಗಿದ್ದಾರೆ, ಅತೀತೇಂದ್ರಾಹ ಹಿಂದಿನ ಏನಾಗಿದ್ದಾರೆ ಮನ್ವಂತರಗಳಲ್ಲಿ ಅವರೆಲ್ಲರೂ ಕೂಡ ಹೋಗ್ರಿ ಹೋಗ್ರಿ ಹಿಂದಿನ ಮನ್ವಂತರಗಳಲ್ಲಿ ಅವರೆಲ್ಲ ಏನಾಗಿದ್ದಾರೆ, ಇಂದ್ರರೇ ಆಗಿದ್ದರು ಅಂತ ತಿಳಿಸ್ತಾ ಇದ್ದಾರೆ. ಹೇಗೆ ಇಂದ್ರರು ಅಂತ ಹೀಗೆ ಹೇಳ್ತಾ ಇದ್ದಾರೆ. ಪೂರ್ವೇಂದ್ರೋಸು ಯಜ್ಞನಾಮ ರಮೇಶಃ. ಅಂದ್ರೆ ಪ್ರಾರಂಭದ ಮನ್ವಂತರ
ಸ್ವಯಂಭೂ ಮನ್ವಂತರ, ಮೊದಲ ಮನ್ವಂತರ. ಆ ಸ್ವಯಂಭೂ ಮನ್ವಂತರಕ್ಕೆ ಇಂದ್ರ ಯಾರಾಗಿದ್ರು ಅಂತ ಹೇಳಿದ್ರೆ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದ ಅಂತ. ಅಂದ್ರೆ ಯಜ್ಞನಾಮ ರಮೇಶ, ಯಜ್ಞನಾಮಕನಾದಂತಹ ಪರಮಾತ್ಮನೇನೆ ಸ್ವಯಂಭೂ ಮನ್ವಂತರಕ್ಕೆ ಇಂದ್ರನಾಗಿದ್ದ. ಅಂದ್ರೆ ಆ ಯಜ್ಞನಾಮಕ ಪರಮಾತ್ಮ ರುಚಿ ಪ್ರಜಾಪತಿ ಮತ್ತು ಆಕೂತಿ ದಂಪತಿಗಳ ಮಗ, ಸ್ವಯಂಭೂವ ಮನುವಿನ ಮೊಮ್ಮಗ. ಹೀಗೆ ಅವನೇ ಇಂದ್ರನಾಗಿದ್ದ. ಸೊ ಆ ಇಂದ್ರ ಅರ್ಥಾತ್ ಪರಮಾತ್ಮನೇನೆ ಈಗ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಒಬ್ಬರದಾಯಿತು. ಪೂರ್ವೇಂದ್ರೋಸು ಯಜ್ಞನಾಮ ರಮೇಶ, ಮೊದಲ ಮನ್ವಂತರದ ಇಂದ್ರ ಯಜ್ಞನಾಮಕನಾದಂತಹ ಪರಮಾತ್ಮ. ಸವೈ ಕೃಷ್ಣ, ಅವನೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಅದಾದ ಮೇಲೆ ವಾಯುರಥ ದ್ವಿತೀಯ, ಎರಡನೇ ವಾಯು ಅರ್ಥಾತ್ ಸ್ವಾರೋಚಿಷ ಮನ್ವಂತರದಲ್ಲಿ ಯಾರು ಇಂದ್ರನಾಗಿದ್ರು ಅಂತ ಹೇಳಿದ್ರೆ ವಾಯುದೇವರೇ ಇಂದ್ರನಾಗಿದ್ರು ಅಂತ. ಅಂದ್ರೆ ವಾಯುದೇವರು ರೋಚನ ಎನ್ನುವಂತ ಹೆಸರಿನಿಂದಾಗಿ ಇಂದ್ರನಾಗಿದ್ರು ಅಂತ. ಇದರಲ್ಲೂ ಕೂಡ ಕೇಳ್ತೀವಿ ನಾವು ಭಿನ್ನೈಪಿ ನಿನಗಾನು ಭೀಮಸೇನ ಅಂತ ಹಾಡಿನಲ್ಲಿ, ಅಲ್ಲಿ ರೋಚನೇಂದ್ರನೇ ಭವ ವಿಮೋಚಕನು ನೀನೆ ಅಂತ ಹೇಳ್ತಾರೆ. ಹೀಗೆ ವಾಯುದೇವರು ರೋಚನ ನಾಮಕ ಇಂದ್ರನಾಗಿದ್ದರು ಸ್ವಾರೋಚಿಷ ಮನ್ವಂತರದಲ್ಲಿ. ಸೊ ಆ ವಾಯುದೇವರೇನೆ ವಾಯುರಥ ದ್ವಿತೀಯ ಭೀಮಸೇನ. ಆ ವಾಯುದೇವರು ರೋಚನ ನಾಮಕ ವಾಯುದೇವರೇನೆ ಈಗ ಭೀಮಸೇನಾಗಿ ಅವತಾರ ಮಾಡಿದ್ದಾರೆ. ಹೀಗೆ ಮೊದಲ ಮನ್ವಂತರದಲ್ಲಿ ಸಾಕ್ಷಾತ್ ಪರಮಾತ್ಮನೇನೆ ಇಂದ್ರನಾಗಿದ್ದ. ಎರಡನೇ ಮನ್ವಂತರದಲ್ಲಿ ಸಾಕ್ಷಾತ್ ವಾಯುದೇವರೇನೆ ರೋಚನ ಎನ್ನುವಂತ ಹೆಸರಿನಿಂದಾಗಿ ಇಂದ್ರನಾಗಿದ್ದರು. ಮುಂದೆ ಧರ್ಮ ಆಸೀತ್ ತೃತೀಯ, ಮೂರನೇ ಮನ್ವಂತರ ಅರ್ಥಾತ್ ಉತ್ತಮ ಮನ್ವಂತರ. ಆ ಉತ್ತಮ ಮನ್ವಂತರದಲ್ಲಿ ಯಮಧರ್ಮರಾಜ ಸತ್ಯಜಿತ್ ಎನ್ನುವಂತಹ ಹೆಸರಿನಿಂದಾಗಿ ಇಂದ್ರನಾಗಿದ್ದ. ಮೂರನೇ ಮನ್ವಂತರದಲ್ಲಿ ಸತ್ಯಜಿತ್ ಎನ್ನುವಂತ ಹೆಸರಿನಿಂದಾಗಿ ಯಮಧರ್ಮನೇನೆ ಇಂದ್ರನಾಗಿದ್ದ. ಅವನೇ ಏನಾಗಿದ್ದಾನೆ ಈಗ ಯುಧಿಷ್ಠಿರ ಅಸೌ, ಆ ಯಮಧರ್ಮರಾಜನೇನೆ ಈಗ ಯುಧಿಷ್ಠಿರನಾಗಿ ಹುಟ್ಟಿದ್ದಾನೆ. ಮುಂದೆ ನಾಸತ್ಯದಸ್ರೌ ಕ್ರಮಾತ್ತಾವೇತು ಮಾದ್ರವತಿ ಸುತೌ. ಮುಂದೆ ನಾಲ್ಕನೇ ಮನ್ವಂತರ ಮತ್ತು ಐದನೇ ಮನ್ವಂತರದಲ್ಲಿ ತ್ರಿಶಿಖ ಮತ್ತು ವಿಭು ಅಥವಾ ತ್ರಿಶಿಖ ಮತ್ತು ಶಂಭು ಅಂತ ಈ ಅಶ್ವಿನಿ ದೇವತೆಗಳೇನೆ ಏನಾಗಿದ್ರು ಇಂದ್ರನಾಗಿದ್ರು. ಒಂದು ಮನ್ವಂತರದಲ್ಲಿ ತ್ರಿಶಿಖ ಅಂತ ಒಬ್ಬರು, ಇನ್ನೊಂದು ಮನ್ವಂತರದಲ್ಲಿ ಐದನೇ ಮನ್ವಂತರದಲ್ಲಿ ಶಂಭು ಅಥವಾ ವಿಭು ಅಂತ ಅವ್ರೇನಾಗಿದ್ರು ಇಂದ್ರನ ಪಟ್ಟದಲ್ಲಿ ಇದ್ರು. ಹೀಗೆ ಅವರಿಬ್ಬರೇ ಏನಾಗಿದ್ದಾರೆ ಈಗ ಮಾದ್ರವತಿ ಸುತವು, ಆ ನಾಸತ್ಯ ದಸರೇನೆ ಈಗ ಮಾದ್ರಿಯ ಮಕ್ಕಳಾಗಿ ನಕುಲ ಸಹದೇವರಾಗಿ ಹುಟ್ಟಿದ್ದಾರೆ. ಆಮೇಲೆ ಪುರಂದರ ಷಷ್ಠ ಉತ ಅತ್ರ ಸಪ್ತಮ. ಉಳಿದ ಎಲ್ಲ ಮನ್ವಂತರಗಳಲ್ಲಿಗೆ ಒಬ್ಬೊಬ್ಬರೇ ಇಂದ್ರನಾಗಿರ್ತಾರೆ, ಒಬ್ಬರಿಗೆ ಒಂದು ಸಲ ಮಾತ್ರ ಅವಕಾಶ. ಆದರೆ ಈ ಪುರಂದರ ಎನ್ನುವಂತಹ ದೇವತೆಗೆ ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹದಿಂದಾಗಿ 2 ಮನ್ವಂತರಗಳಲ್ಲಿ ದೇವೇಂದ್ರನಾಗುವಂತಹ ಅವಕಾಶ. ಹೀಗೆ 6ನೇ ಮನ್ವಂತರದಲ್ಲಿ ಈ ಪುರಂದರ ನಾಮಕ ದೇವತೆ ಮಂದ್ರದ್ಯುಮ್ನ ಅಂತ ಹೆಸರಿನಿಂದಾಗಿ ದೇವೇಂದ್ರನಾಗಿದ್ದ. ಈ 7ನೇ ಮನ್ವಂತರದಲ್ಲಿ ಪುರಂದರ ಎಂಬಂತ ಹೆಸರಿನಿಂದಾಗಿಯೇನೆ ಅವನೇನಾಗಿದ್ದಾನೆ ಈಗ ದೇವೇಂದ್ರನಾಗಿದ್ದ. ಪ್ರಸ್ತುತ ವಯೋಸ್ವತ ಮನ್ವಂತರ 7ನೇ ಮನ್ವಂತರ. ಈ 7ನೇ ಮನ್ವಂತರಕ್ಕೆ ಪುರಂದರ ಎನ್ನುವಂತಹ ದೇವತೆ ದೇವೇಂದ್ರನಾಗಿದ್ದಾನೆ. ಅವನೇ 6ನೇ ಮನ್ವಂತರದಲ್ಲೂ ಕೂಡ ಅವನೇ ಆಗಿದ್ದ, ದೇವೇಂದ್ರನಾಗಿದ್ದ. ಪುರಂದರ ಷಷ್ಠ ಉತ ಅತ್ರ ಸಪ್ತಮ. 7 ಮತ್ತು 6 ಮತ್ತು 7ಕ್ಕೆ ಪುರಂದರನೇನೆ ಇಂದ್ರನಾಗಿದ್ದ. ಸೊ ಸವೈವೈಕ ಫಲ್ಗುಣಃ ಹೇತ ಇಂದ್ರ, ಅವನೇನೇ ಈಗೇನಾಗಿದ್ದಾನೆ ಇಂದ್ರ ಅರ್ಜುನನಾಗಿ ಹುಟ್ಟಿದ್ದಾನೆ. ಹೀಗೆ ಹೇತ ಇಂದ್ರಾಹ ಇವರೆಲ್ಲರೂ ಕೂಡ ಏನಾಗಿದ್ದಾರು, ಹಿ ಏತೆ ಇಂದ್ರಾಹ ಇವರೆಲ್ಲರೂ ಕೂಡ 6 ಜನರು ಕೂಡ ಇಂದ್ರರಾಗಿದ್ದರು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಒಂದು ಅಪೂರ್ವವಾದಂತಹ ವಿಚಾರ. ಅಂದ್ರೆ ಈಗ ಪಂಚ ಪಾಂಡವರಾಗಿ ಯಾರ್ಯಾರು ಹುಟ್ಟಿದ್ದಾರೋ ಜೊತೆಗೆ ಪರಮಾತ್ಮ, ಈ 6 ಜನರು ಕೂಡ ಹಿಂದಿನ ಮನ್ವಂತರಗಳಲ್ಲಿ ಈಗ ನಡೀತಾ ಇರೋದು ಅಂದ್ರೆ ಮಹಾಭಾರತ ನಡೆದಿದ್ದು 28ನೇ ದ್ವಾಪರ ಯುಗ, ಅರ್ಥಾತ್ ಅವಾಗ ವಯೋಸ್ವತ ಮನ್ವಂತರ ಇತ್ತು, ಅದು 7ನೇ ಮನ್ವಂತರ. ಹಿಂದೆ ನಡೆದಂತಹ 6 ಮನ್ವಂತರಗಳಲ್ಲಿ ಯಾರ್ಯಾರು ಇಂದ್ರರಾಗಿದ್ರಲ್ಲ ಆ 6 ಜನರೇನೆ ಈಗ ಏನಾಗಿದ್ದಾರೆ ಪಂಚ ಪಾಂಡವರಾಗಿ ಮತ್ತು ಕೃಷ್ಣನಾಗಿ ಅವತಾರ ಮಾಡಿದ್ದಾರೆ ಅಂತ. ಈ ಪಾಂಡವರೆಲ್ಲರೂ ಕೂಡ ಹಿಂದೆ ಇಂದ್ರನ ಸ್ಥಾನದಲ್ಲಿ ಇದ್ದಂತಹ ವ್ಯಕ್ತಿಗಳು ಎಂಬುದಾಗಿ ಆಚಾರ್ಯರು ಇನ್ನೊಂದು ವಿಶಿಷ್ಟವಾದಂತಹ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. 12ನೇ ಅಧ್ಯಾಯದ ಕೊನೆಯ ಶ್ಲೋಕ. ಕ್ರಮಾತ್ ಸಂಸ್ಕಾರಾನ್ ಕ್ಷತ್ರಿಯಾಣಾಂ ಅವಾಪ್ಯ
ತೇ ಅವರ್ಧಂತ ಸ್ವತವಸೋ ಮಹಿತ್ವನ ಸರ್ವೇ ಸರ್ವಜ್ಞಾಃ ಸರ್ವಧರ್ಮೋಪಪನ್ನಾಃ ಸರ್ವೇ ಭಕ್ತಾಃ ಕೇಶವೇತ್ಯಂತ ಯುಕ್ತಾಃ. इति श्रीमदानंदतीर्थ भगवत्पादाचार्य विरचिते श्रीमन्महाभारत तात्पर्य श्रीकृष्णावतारे पांडवोत्पत्तिर्नाम द्वादशोऽध्यायः. तदच्छेद क्रमात् संस्कारान् क्षत्रियाणाम् अवाप्य ते अवर्धन्त स्वतवसः महित्वना सर्वे सर्वज्ञाः सत्यधर्मोपपन्नाः सर्वे ಭಕ್ತಾಃ ಕೇಶವೇ ಅತ್ಯಂತ ಯುಕ್ತಾಃ. ಹೀಗೆ ಪಾಂಡವರಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ ಇತ್ತು ಅಂತ ಹೇಳಿದ್ರು. ಈ ಪಾಂಡವರೆಲ್ಲರೂ ಕೂಡ ಹಿಂದೆ ಇಂದ್ರರಾಗಿದ್ದರು ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಈ ಪಾಂಡವರೆಲ್ಲರೂ ಕೂಡ ವೇದ ಪ್ರತಿಪಾದ್ಯರಾದಂತಹ ದೇವತೆಗಳು, ಉತ್ತಮೋತ್ತಮ ದೇವತೆಗಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೇಗೆ ಅಂತ ತಿಳಿಸ್ತಿದ್ದಾರೆ, ಕ್ರಮಾತ್ ಸಂಸ್ಕಾರಾನ್ ಕ್ಷತ್ರಿಯಾಣಾಂ ಅವಾಪ್ಯ. ಈ ರೀತಿಯಾಗಿ ಆ ಎಲ್ಲ ಪಾಂಡವರು ಕೂಡ ಕ್ರಮಾತ್ ಸಂಸ್ಕಾರ ತಮ್ಮ ತಮ್ಮ ವಯಸ್ಸಿಗೆ ಅನುಗುಣವಾಗಿ ಯೋಗ್ಯವಾದಂತಹ ಸಂಸ್ಕಾರಗಳು, ಗರ್ಭ ನಾಮಕರಣ, ಅನ್ನಪ್ರಾಶನ ಮುಂತಾದಂತೆ ಸಂಸ್ಕಾರಗಳನ್ನು ಹೇಳಿದ್ದಾರೆ. ಅದೇ ರೀತಿ ಕ್ಷತ್ರಿಯರಿಗೆ ಉಚಿತವಾದ ಸಂಸ್ಕಾರಗಳನ್ನು ಏನೇನು ಹೇಳಿದ್ದಾರೆ ಆ ಎಲ್ಲ ಸಂಸ್ಕಾರಗಳನ್ನು ಕೂಡ ತಾವು ಪಡೆದುಕೊಂಡರು ಅಂತ. ಯಾರು ಮಾಡಿದ್ರು ಸಂಸ್ಕಾರ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಬರುತ್ತೆ. ವಸುದೇವ ತಾನು ಅನೇಕ ಜನ ಋಷಿಗಳನ್ನ ಅಲ್ಲಿಗೆ ಕಳಿಸಿ ಮಾಡಿದನಂತೆ. ಯಾಕೆಂದ್ರೆ ವಸುದೇವನಿಗೆ ತಂಗಿಯಾಗಬೇಕು ಕುಂತಿ. ಇಷ್ಟು ದಿವಸ ರಾಜ್ಯದಲ್ಲಿ ಚೆನ್ನಾಗಿ ಇದ್ದಂತಹ ಆ ಕುಂತಿ ಈಗ ಅಲ್ಲಿ ಹೇಗಿದ್ದಾಳೋ ಏನೋ ಕಾಡಿನಲ್ಲಿ ಬದರಿಕಾಶ್ರಮದಲ್ಲಿ ಎಂಬುದಾಗಿ ಚಿಂತೆಗೀಡಾಗಿ ವಸುದೇವ ಏನ್ ಮಾಡ್ತಾನೆ, ಕಾಶ್ಯಪ ಎನ್ನುವಂತ ಒಬ್ಬ ಋಷಿಗಳನ್ನ ಅಲ್ಲಿಗೆ ಕಳಿಸಿ ಅವರಿಗೆ ಆಗಬೇಕಾದಂತ ಎಲ್ಲ ಸಂಸ್ಕಾರಗಳನ್ನು ಕೂಡ ಮಾಡಿಸ್ತಾನೆ ಎಂಬುದಾಗಿ ಬರುತ್ತೆ. ಈ ರೀತಿಯಾಗಿ ಅಲ್ಲೆಲ್ಲ ಸಂಸ್ಕಾರಗಳೆಲ್ಲ ಆಯ್ತು. ಇಲ್ಲಿ ಈ ಶ್ಲೋಕದಲ್ಲಿ ಕ್ರಮಾತ್ ಸಂಸ್ಕಾರಾನ್ ಕ್ಷತ್ರಿಯಾಣಾಂ ಅವಾಪ್ಯ ಅನ್ನುವುದು ಮಧ್ವಾಚಾರ್ಯ ಬರೆದಂತಹ ಶ್ಲೋಕ, ಅವರ ವಾಕ್ಯ. ಮುಂದೆ ತೇ ಅವರ್ಧಂತ ಸ್ವತವಸೋ ಮಹಿತ್ವನ ಅನ್ನುವುದು ಮಧ್ವಾಚಾರ್ಯರ ವಾಕ್ಯ ಅಲ್ಲ, ಅದು ಋಗ್ವೇದದಲ್ಲಿ ಅಶ್ವಲಾಯನ ಶಾಖೆಯಲ್ಲಿ ಬರುವಂತಹ ಒಂದು ಮಂತ್ರ. ಮುಂದೆ ಸರ್ವೇ ಸರ್ವಜ್ಞ ಸರ್ವಧರ್ಮೋಪಪನ್ನಾ ಸರ್ವೇ ಭಕ್ತಾ ಕೇಶವೇ ಅತ್ಯಂತ ಯುಕ್ತ ಅನ್ನೋದು ಆಚಾರ್ಯರ ಮಾತು. ಹೀಗೆ ತೇ ಅವರ್ಧಂತ ಸ್ವತವಸೋ ಮಹಿತ್ವನ ಎನ್ನುವುದು ಋಗ್ವೇದದಲ್ಲಿ ಬರುವಂತಹ ಒಂದು ಮಂತ್ರ. ಅದನ್ನ ಆಚಾರ್ಯರು ಇಲ್ಲಿ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಪಾಂಡವರೆಲ್ಲರೂ ಕೂಡ ವೇದ ಪ್ರತಿಪಾದ್ಯರಾದಂತಹ ದೇವತೆಗಳು ಅಂತ. ಹೀಗೆ ಅವರೆಲ್ಲರೂ ಕೂಡ ಸಂಸ್ಕಾರವನ್ನು ಪಡೆದುಕೊಂಡು ತೇ ಅವರ್ಧಂತ ಸ್ವತವಸಃ ಮಹಿತ್ವನ ಅಂದ್ರೆ ಅವರಿಗೆ ತಮ್ಮ ಸ್ವರೂಪಭೂತವಾದಂತಹ ಸಾಮರ್ಥ್ಯ ಇತ್ತು. ಸ್ವತಃ ಅವರು ದೊಡ್ಡ ದೊಡ್ಡ ದೇವತೆಗಳು. ಆ ದೇವತೆಗಳೇನೆ ತಮಗೆ ತಾವೇ ಮಕ್ಕಳಾಗಿ ಅವತಾರ ಮಾಡಿದ್ದಾರೆ. ಹೀಗೆ ತಮ್ಮ ಸ್ವರೂಪಭೂತವಾದಂತಹ ಒಂದು ಶಕ್ತಿ ಸಾಮರ್ಥ್ಯದಿಂದಾಗಿ ಅವರೆಲ್ಲರೂ ಕೂಡ ಅವರ್ಧಂತ ನಿರಂತರವಾಗಿ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ. ಒಳ್ಳೆಯ ಭಕ್ತಿ ಜ್ಞಾನ ಎಲ್ಲವನ್ನು ಕೂಡ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ. ಹೀಗೆ ಅವರೆಲ್ಲರೂ ಕೂಡ ಏನಾಗಿದ್ದರು, ಸರ್ವೇ ಸರ್ವಜ್ಞ, 5 ಜನರು ಕೂಡ ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಸರ್ವಜ್ಞರಾಗಿದ್ದರು. ಸರ್ವಧರ್ಮೋಪಪನ್ನ, ನಿರಂತರವಾಗಿ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿಗಳು. ಸರ್ವೇ ಕೇಶವೇ ಅತ್ಯಂತ ಯುಕ್ತ ಭಕ್ತ, ಪರಮಾತ್ಮನಲ್ಲಿ ಅತ್ಯಂತ ಭಕ್ತಿ ಇರುವಂತಹ ದೊಡ್ಡ ದೊಡ್ಡ ಜ್ಞಾನಿಗಳಾಗಿದ್ದರು ಈ ಪಂಚಪಾಂಡವರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಈ ಪಾಂಡವರಿಗೆ ಕ್ರಮವಾಗಿ ಕ್ಷತ್ರಿಯರಿಗೆ ಆಗಬೇಕಾದ ಸಂಸ್ಕಾರ ಆಯಿತು. ಅದರಿಂದಲೂ ಕೂಡ ಅಭಿವೃದ್ಧಿ, ಸಂಸ್ಕಾರಗಳಾಗುವುದೇನೆ ಒಳ್ಳೆ ಅಭಿವೃದ್ಧಿಯನ್ನು ಕಾಣಲಿ ಅಂತ. ಅದೇ ರೀತಿಯಾಗಿ ಅವರಿಗೆ ದೊಡ್ಡ ದೊಡ್ಡ ದೇವತೆಗಳವರು ತಮ್ಮ ಸ್ವರೂಪದ ಯೋಗ್ಯತೆಯಿಂದಲೂ ಕೂಡ ಅಭಿವೃದ್ಧಿಯನ್ನು ಕಾಣ್ತಾ ಇದ್ರು. ಹೀಗೆ ನಿರಂತರವಾಗಿ ಜ್ಞಾನಿಗಳಾಗಿ ಧರ್ಮಿಷ್ಠರಾಗಿ ಪರಮಾತ್ಮನಲ್ಲಿ ಭಕ್ತರಾಗಿ ಅವರೆಲ್ಲರೂ ಕೂಡ ಬೆಳೀತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ
ಆ ಆಚಾರ್ಯರು ಉಪಯೋಗಿಸಿದಂತಹ ತೇ ಅವರ್ಧಂತ ಸ್ವತವಸೋ ಮಹಿತ್ವನ ಎನ್ನುವಂತಹ ಮಾತು ಅದು ಋಗ್ವೇದದ 1ನೇ ಮಂಡಲ 85ನೇ ಅಧ್ಯಾಯದಲ್ಲಿ ಬರುವಂತಹ 7ನೇ ಮಂತ್ರ. ಅಲ್ಲಿ ಏನ್ ಹೇಳ್ತಾರೆ, ಆ ಪೂರ್ತಿ ಮಂತ್ರದಲ್ಲಿ ತೇವರ್ಧಂತ ಸ್ವತವಸೋ ಮಹಿತ್ವನ ನಾಕಂ ತತಸ್ತು ಉರುಚಕ್ರಿರೇ ಸದಹ ವಿಷ್ಣುರ್ಯದ್ಧಾವದೃಷಣಂ ಮದಚ್ಯುತಂ ವಯೋತ ಸೀದನ್ ನದಿ ಬರ್ಹಿಷಿ ಪ್ರಿಯೇ ಅಂತ. ಅಂದ್ರೆ ಆ ಇವರೆಲ್ಲರೂ ಕೂಡ ಯಾರು ಅಂತ ಹೇಳಿದ್ರೆ ನಾಕಂ ತಸ್ತುಹು, ನಾಕ ಅಂದ್ರೆ ಸ್ವರ್ಗವನ್ನು ಆಳಿದಂತಹ ಇಂದ್ರರು ಇವರೆಲ್ಲರೂ ಕೂಡ ಈ 5 ಜನರೇನೆ ಈಗ ಏನಾಗಿದ್ದಾರೆ, ವಿಷ್ಣುರು ಯದ್ಧಾವದ್ ದೃಷಣಂ, ಅವರು ಏನಾಗಿದ್ದಾರೆ ಧರ್ಮದಿಂದಾಗಿ ಸ್ವರ್ಗವನ್ನ ಕಾಪಾಡಿದಂಥವರು, ಅವರೇನೆ ಈಗ ಏನಾಗಿದ್ದಾರೆ ಪಾಂಡವರಾಗಿ ಅವತಾರ ಮಾಡಿದ್ದಾರೆ. ವಯೋನಸೀದನ್ ನದಿ ಬರ್ಹಿಷಿ ಪ್ರಿಯೇ, ಧರ್ಮದಿಂದಾಗಿ ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಆ ಯಾವ ಋಗ್ವೇದದ ತೈತ್ತಿರೀಯ ಶಾಖೆಯಲ್ಲಿ ಬರುವಂತಹ ಮಾತು. ಆ ಮಂತ್ರದಲ್ಲಿ ಬರುವಂತಹ ಒಂದು ವಾಕ್ಯವನ್ನ ತೇ ಅವರ್ಧಂತ ಸ್ವತವಸೋ ಮಹಿತ್ವರ ಎನ್ನುವಂತಹ ಮಾತನ್ನ ಆಚಾರ್ಯರು ತಮ್ಮ ಶ್ಲೋಕದಲ್ಲಿ ಸೇರಿಸಿಕೊಂಡು ಹೇಳಿ ಪಾಂಡವರೆಲ್ಲರೂ ಕೂಡ ವೇದ ಪ್ರತಿಪಾದ್ಯರಾದಂತಹ ದೊಡ್ಡ ದೊಡ್ಡ ದೇವತೆಗಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ 12ನೇ ಅಧ್ಯಾಯ ಮುಗಿಯುತ್ತೆ. ಮುಂದೆ 13ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅನೇಕ ರೀತಿಯಾದಂತಹ ಬಾಲ್ಯ ಲೀಲೆಗಳನ್ನ ಸುಮಾರು ಒಂದು 138 ಶ್ಲೋಕಗಳಲ್ಲಿ ಆಚಾರ್ಯರು ನಮಗೆ ತಿಳಿಸ್ತಾ ಹೋಗ್ತಾರೆ. ಆ ಉಳಿದ ಚಿಂತನೆಯನ್ನ ನಾಳೆ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಈ 12ನೇ ಅಧ್ಯಾಯದ ಚಿಂತನೆಯನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ.